ಬೆಳಗ್ಗೆಯಿಂದ ಈವರೆಗೆ ನಡೆದ ಸುದ್ದಿಗಳ ಕ್ವಿಕ್ ಲುಕ್, ಎಲ್ಲೆಲ್ಲಿ ಏನೇನಾಯಿತು ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ಅರ್ಧ ಗಂಟೆಯಲ್ಲಿ ನಿಮ್ಮ ಮುಂದೆ. ರಾಜ್ಯದಲ್ಲಿ ನಡೆದ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನು ನೋಡೋಣ ಕರ್ನಾಟಕ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ರಾಜ್ಯ ಕಾಂಗ್ರೆಸ್ನಲ್ಲಿ ಶೀತಲ ಸಮರ ಮುಂದುವರೆದಿದೆ. ನನಗೆ ಯಾವ ಶಾಸಕರ ಬೆಂಬಲವೂ ಬೇಡ, ಸಚಿವರ ಬೆಂಬಲವೂ ಬೇಡ ಎಂದ ಡಿಕೆಶಿ ಹೈಕಮಾಂಡ್ ಹೇಳಿದ್ದೆ ಅಂತಿಮ ಅಂತ ಹೇಳಿದ್ದಾರೆ. ಈ ಮೂಲಕ ಸಿದ್ದು ಬಣಕ್ಕೆ ಡಿಕೆಶಿ ಸೈಲೆಂಟ್ ಆಗಿ ಸಂದೇಶ ರವಾನಿಸಿದ್ದಾರೆ. ನನಗೆ ಹೈಕಮಾಂಡ್ ಬೆಂಬಲವಿದೆ ಎಂಬ ಸಂದೇಶವನ್ನ ಡಿಕೆಶಿ ಕೊಟ್ಟಿದ್ದಾರೆ. ಮಾಡೋ ಪ್ರಯತ್ನವೆಲ್ಲ ಮಾಡೋಣ, ಫಲಾಫಲ ದೇವರಿಗೆ ಬಿಡೋಣ ಎಂದ ಡಿಕೆಶಿ ಭಗವದ್ಗೀತೆ ಶ್ಲೋಕ ಹೇಳುವ ಮೂಲಕ ವಿರೋಧಿಗಳಿಗೆ ಟಕ್ಕರ್ ಕೊಟ್ಟಿದ್ದಾರೆ. ಡಿಕೆ ಶಿವಕುಮಾರ್ ಟೆಂಪಲ್ ರನ್ ಮುಂದುವರೆದಿದೆ. ಶೃಂಗೇರಿ ಮಠದ ಹಿರಿಯ ಶ್ರೀ ಸನ್ಯಾಸತ್ವ ಸ್ವೀಕರಿಸಿ 50 ವರ್ಷದ ಹಿನ್ನೆಲೆಯಲ್ಲಿ ಸುವರ್ಣ ಭಾರತಿ ಕಾರ್ಯಕ್ರಮ ನಡೀತಾ ಇದೆ. ಆದ್ರಿಂದ ಶೃಂಗೇರಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿ ಕೊಟ್ಟರು. ಬಳಿಕ ಶೃಂಗೇರಿ ಮಠದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಶೃಂಗೇರಿಯಲ್ಲಿ ಡಿಕೆಶಿ ಮುಂದಿನ ಸಿಎಂ ಎಂಬ ಘೋಷಣೆ ಕೂಗಿದ್ರು. ಸಚಿವ ರಾಜಣ್ಣ ಮತ್ತು ಡಿಸಿಎಂ ಡಿಕೆಶಿ ನಡುವೆ ಟೆಂಪಲ್ ರನ್ ಟಾಕ್ ವಾರ್ ಜೋರಾಗಿದೆ. ಟೆಂಪಲ್ ರನ್ ಅನ್ನೋದಾದ್ರೆ ದೇವಸ್ಥಾನ ಏಕೆ, ಬೀಗ ಹಾಕ್ಬಿಡಿ ಎಂದ ರಾಜಣ್ಣ ಹೇಳಿಕೆಗೆ ಡಿಕೆ ಶಿವಕುಮಾರ್ ತಿರುಗೇಟು ಕೊಟ್ರು. ಸಮಾಜ, ಜನ, ರಾಜ್ಯ, ಪಕ್ಷ, ಕುಟುಂಬಕ್ಕಾಗಿ ನಾನು ದಿನ ಪೂಜೆ ಮಾಡ್ತೀನಿ. ದೇವನೊಬ್ಬ, ನಾಮ ಹಲವು ತತ್ವದ ಮೇಲೆ ನಂಬಿಕೆ ಇಟ್ಟಿದ್ದೇನೆ. ರಾಜಕಾರಣದಲ್ಲಿ ಯಾವ ತಿರುವು ಅವಶ್ಯಕತೆ ಇಲ್ಲ ಎಂದು ಡಿಕೆಶಿ ಪರೋಕ್ಷವಾಗಿ ಸಿದ್ದು ಬಣಕ್ಕೆ ಟಕ್ಕರ್ ನೀಡಿದ್ರು. ಮೂಡಾ ಹಗರಣದ ಆರೋಪದಿಂದ ಬೇಸತ್ತಿರುವ ಸಿಎಂ ಸಿದ್ದರಾಮಯ್ಯ ಶಾಸಕರ ಮುಂದೆ ಬೇಸರ ಹೊರಹಾಕಿದ್ದಾರೆ. ಗೃಹ ಕಚೇರಿ ಕೃಷ್ಣಾದಲ್ಲಿ ನಡೆದ ಸಭೆಯ ಆರಂಭದಲ್ಲೇ ಮೈಸೂರಿನ ಬಿಜೆಪಿ, ಜೆಡಿಎಸ್, ಕಾಂಗ್ರೆಸ್ ಶಾಸಕರೊಂದಿಗೆ ಮಾತುಕತೆ ನಡೆಸಿದ್ರು. ಈ ವೇಳೆ ಮೂಡಾ ಅವ್ಯವಸ್ಥೆಗೆ ಕಾರಣ ಯಾರು ಎಂದು ಮೈಸೂರು ಎಂಎಲ್ಎಗಳನ್ನ ಪ್ರಶ್ನಿಸಿದ್ದಾರೆ. ನೀವೆಲ್ಲ 20 ವರ್ಷಗಳಿಂದ ಮೂಡಾ ಸದಸ್ಯರಾಗಿ ಕೆಲಸ ಮಾಡ್ತಾ ಇದ್ರು, ಅವ್ಯವಸ್ಥೆ ಆಗಿದ್ದು ಯಾಕೆ ಅಂತ ಪ್ರಶ್ನಿಸಿದ್ರು. ಮೂಡಾ ಆಡಳಿತ ವ್ಯವಸ್ಥೆಯಲ್ಲಿ ನಾನು ಎಂದಿಗೂ ಮಧ್ಯಪ್ರವೇಶ ಮಾಡಿಲ್ಲ, ಆದ್ರೆ ಮೂಡಾದ ಇಡೀ ಆಡಳಿತ ವ್ಯವಸ್ಥೆ ಸರಿಯಿಲ್ಲ ಅಂತ ಸಿಎಂ ಬೇಸರ ಹೊರಹಾಕಿದ್ರು. ಡಿನ್ನರ್ ದಂಗಲ್ ತಾರಕಕ್ಕೆ ಏರ್ತಾ ಇದ್ದಂತೆ ಕಾಂಗ್ರೆಸ್ ಹೈಕಮಾಂಡ್ ರಾಜ್ಯ ನಾಯಕರಿಗೆ ಎಚ್ಚರಿಕೆಯ ಸಂದೇಶ ರವಾನಿಸಿದೆ. ಬಹಿರಂಗ ಹೇಳಿಕೆಗಳಿಗೆ ಕಡಿವಾಣ ಹಾಕುವಂತೆ ಎಚ್ಚರಿಕೆ ಕೊಟ್ಟ ಎಐಸಿಸಿ, ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಬಗ್ಗೆ ಮಾತನಾಡದಂತೆ ಎಚ್ಚರಿಸಿದ್ದಾರೆ. ಜೊತೆಗೆ ಸಚಿವ ಸಂಪುಟ ವಿಸ್ತರಣೆಗೂ ಬ್ರೇಕ್ ಹಾಕಿದ್ದು ಸದ್ಯಕ್ಕೆ ಯಾವುದೇ ಬದಲಾವಣೆ ಇಲ್ಲ ಅಂತ ಸ್ಪಷ್ಟಪಡಿಸಿದೆ. ಜೂನ್ ಅಥವಾ ಜುಲೈ ತಿಂಗಳ ಹೊತ್ತಿಗೆ ಸಚಿವರ ಮೌಲ್ಯಮಾಪನ ನಡೆಸಲಾಗುತ್ತೆ. ಆ ಬಳಿಕವಷ್ಟೇ ಯಾರನ್ನ ಸಂಪುಟದಿಂದ ಬಿಡಬೇಕು, ಯಾರನ್ನ ಸೇರಿಸಬೇಕು ಎಂಬ ತೀರ್ಮಾನ ಮಾಡಲಾಗುತ್ತೆ. ಅಲ್ಲಿಯವರೆಗೆ ಕ್ಯಾಬಿನೆಟ್ ವಿಸ್ತರಣೆ ಬಗ್ಗೆ ಮಾತನಾಡುವಂತಿಲ್ಲ ಎಂದು ಹೈಕಮಾಂಡ್ ತಿಳಿಸಿದೆ. ಇನ್ನು ನಾಳೆ ರಾಜ್ಯಕ್ಕೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಆಗಮಿಸಲಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಚರ್ಚೆ ನಡುವೆ ಡಿಕೆಶಿ ತನ್ನ ಆಪ್ತನನ್ನೇ ಒಬಿಸಿ ಘಟಕದ ರಾಜ್ಯಾಧ್ಯಕ್ಷರನ್ನಾಗಿ ನೇಮಿಸಿದ್ದಾರೆ. ವಿಧಾನ ಪರಿಷತ್ ಸದಸ್ಯ ಟಿಡಿ ಶ್ರೀನಿವಾಸರನ್ನ ಕೆಪಿಸಿಸಿ ಒಬಿಸಿ ಘಟಕದ ರಾಜ್ಯಾಧ್ಯಕ್ಷರನ್ನಾಗಿ ನೇಮಿಸಿ ಆದೇಶ ಹೊರಡಿಸಿದ್ದಾರೆ. ಈ ಹಿಂದೆ ಮಧು ಬಂಗಾರಪ್ಪ ಒಬಿಸಿ ಘಟಕದ ರಾಜ್ಯಾಧ್ಯಕ್ಷರಾಗಿದ್ರು. ಇದೀಗ ಆ ಸ್ಥಾನಕ್ಕೆ ಮಾಜಿ ಶಾಸಕಿ ಪೂರ್ಣಿಮಾ ಪತಿ ಶ್ರೀನಿವಾಸರನ್ನ ನೇಮಿಸಿದ್ದಾರೆ. ಹಿರಿಯೂರು ಕ್ಷೇತ್ರದಲ್ಲಿ ಬಿಜೆಪಿಯಿಂದ ಸ್ಪರ್ಧಿಸಿ ಸೋಲು ಕಂಡಿದ್ದ ಪೂರ್ಣಿಮಾರನ್ನ ಡಿಕೆಶಿ ಕಾಂಗ್ರೆಸ್ಗೆ ಕರೆ ತಂದಿದ್ರು. ಇದೀಗ ಪತಿಗೆ ಒಬಿಸಿ ಘಟಕದ ರಾಜ್ಯಾಧ್ಯಕ್ಷರನ್ನಾಗಿ ನೇಮಿಸಿದ್ದಾರೆ. ಜಾತಿ ಜನಗಣತಿ ವರದಿಯ ಚರ್ಚೆ ನಡೀತಾ ಇರುವಾಗಲೇ ಸಚಿವ ಜಾರಕಿಹೊಳಿ ಖಡಕ್ ಸಂದೇಶ ರವಾನಿಸಿದ್ದಾರೆ. ಸರ್ಕಾರ ಬಿಲ್ ಪಾಸ್ ಮಾಡಿದರೆ ಎಲ್ಲರೂ ಒಪ್ಪಿಕೊಂಡಂತೆ ಎಂದು ತಿಳಿಸಿದ್ದಾರೆ. ಸರ್ಕಾರ ತೆಗೆದುಕೊಳ್ಳುವ ನಿರ್ಧಾರಕ್ಕೆ ಬದ್ಧರಾಗಿರ್ತೇವೆ ಎಂದು ತಿಳಿಸಿದರು. ಮುಂದಿನ ಕ್ಯಾಬಿನೆಟ್ನಲ್ಲಿ ಜಾತಿ ಜನಗಣತಿ ವರದಿಯ ಚರ್ಚೆ ನಡೆಯಲಿದೆ. ಕ್ಯಾಬಿನೆಟ್ ಉಪಸಮಿತಿ ಮಾಡಬೇಕಾ ಇಲ್ಲ ಸದನಕ್ಕೆ ಇಡಬೇಕಾ ಎನ್ನುವ ಚರ್ಚೆ ನಡೆಯಲಿದೆ ಎಂದರು. ಇನ್ನು ಜಾತಿ ಜನಗಣತಿಗೆ ಒಕ್ಕಲಿಗರ ಸಂಘಟನೆ ವಿರೋಧಕ್ಕೆ ಸಚಿವರು ಕಿಡಿಕಾರಿದ್ರು. ಅದರಲ್ಲಿ ಏನಿದೆ ಅನ್ನೋದನ್ನ ನಾವು ಯಾರೂ ನೋಡಿಲ್ಲ, ಆದ್ರೆ ವಿರೋಧ ಯಾಕೆ ಎಂದು ಪ್ರಶ್ನಿಸಿದ್ರು. ರಾಜ್ಯದಲ್ಲಿ ಡಿನ್ನರ್ ಮೀಟಿಂಗ್ ಪಾಲಿಟಿಕ್ಸ್ ವಿರುದ್ಧ ಎಂಎಲ್ಸಿ ಸಿಟಿ ರವಿ ಕಿಡಿಕಾರಿದ್ದಾರೆ. ರಾಜ್ಯದಲ್ಲಿ ಸರಣಿ ಬಾಣಂತಿಯರ ಮರಣ ಮೃದಂಗ ನಡೀತಾ ಇದೆ. ಕರ್ನಾಟಕ ಸಾವಿನ ಮನೆಯಂತಾಗಿದ್ದು 2,500ಕ್ಕೂ ಹೆಚ್ಚು ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ರಾಜ್ಯದಲ್ಲಿ ಪ್ರಾಮಾಣಿಕ ಅಧಿಕಾರಿಗಳು ಜೀವ ಕಳೆದುಕೊಳ್ತಾ ಇದ್ದಾರೆ. ಆದರೆ ಸಾವಿಗೆ ಕಾರಣವಾದ ಉನ್ನತ ಸಮಿತಿ ಸಭೆ ಮಾಡುವ ಬದಲು ಕಾಂಗ್ರೆಸ್ ಡಿನ್ನರ್ ಮೀಟಿಂಗ್ ಮಾಡ್ತಾ ಇದೆ ಎಂದು ಕಿಡಿಕಾರಿದ್ದಾರೆ. ಇದೇ ವೇಳೆ ಡಿಕೆಶಿ ಟೆಂಪಲ್ ರನ್ ವಿರುದ್ಧವೂ ಕಿಡಿಕಾರಿದ್ರು. ಸ್ವಾರ್ಥಕ್ಕಾಗಿ ಡಿಕೆಶಿ ಪೂಜೆ ಮಾಡ್ತಾ ಇದ್ದಾರೆ ಎಂದು ಸಿಟಿ ರವಿ ತಿಳಿಸಿದ್ದಾರೆ.
ಕೇಂದ್ರದಿಂದ ರಾಜ್ಯಕ್ಕೆ ತೆರಿಗೆ ಹಂಚಿಕೆಯಲ್ಲಿ ನಮ್ಮ ರಾಜ್ಯಕ್ಕೆ ಅನ್ಯಾಯವಾಗಿದೆ ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಆರೋಪಿಸಿದ್ದಾರೆ. ನಮಗೆ ಅನ್ಯಾಯ ಆಗಿದ್ದು ಪರಿಶೀಲನೆ ಮಾಡ್ತೇವೆ ಎಂದು ಡಿಕೆಶಿ ತಿಳಿಸಿದ್ದಾರೆ. ತೆರಿಗೆ ಅನ್ಯಾಯದ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಅಧ್ಯಯನ ಮಾಡ್ತಾ ಇದ್ದಾರೆ. ರೇಷ್ಯೂ ಪದ್ಧತಿ ಕಾನೂನು ಏನು ಅಂತ ನೋಡ್ತಾರೆ. ನಮ್ಮ ಹಕ್ಕು ನಮ್ಮ ತೆರಿಗೆ ನಾವು ಹೋರಾಟ ಮಾಡಲೇಬೇಕಿದೆ. ರಾಜ್ಯದ ಹಿತ ಕಾಪಾಡಬೇಕು ಅಂತ ಡಿಕೆಶಿ ತಿಳಿಸಿದ್ದಾರೆ. ಯಾಕೆ ಎಂಪಿಗಳು ಇಷ್ಟೊಂದು ಜನ ಇದ್ರೂ ಮೌನ ವಹಿಸಿದ್ದಾರೆ ಎಂದು ಡಿಕೆಶಿ ಪರೋಕ್ಷವಾಗಿ ಬಿಜೆಪಿ ನಾಯಕರನ್ನ ಪ್ರಶ್ನಿಸಿದ್ರು. ಸರ್ಕಾರಿ ವೈದ್ಯರು ವೈದ್ಯಕೀಯ ಸಿಬ್ಬಂದಿಗೆ ಕಳೆದ 2 ತಿಂಗಳಿಂದ ಸಂಬಳ ಇಲ್ಲದೆ ಪರದಾಡ್ತಾ ಇದ್ದಾರೆ. ಜೀವ ಉಳಿಸುವ ಡಾಕ್ಟರ್ಗಳಿಗೆ ಸರ್ಕಾರ ಸಂಬಳ ಕೊಟ್ಟಿಲ್ಲ. ಆದ್ರಿಂದ ಸಂಬಳ ನೀಡದಿದ್ದಲ್ಲಿ ಕೆಲಸ ಬಹಿಷ್ಕರಿಸಿ ಪ್ರತಿಭಟನೆ ನಡೆಸೋದಾಗಿ ಸರ್ಕಾರಕ್ಕೆ ವೈದ್ಯರು ಪತ್ರ ಬರೆದಿದ್ದಾರೆ. ದಯವಿಟ್ಟು ವೇತನ ಬಿಡುಗಡೆ ಮಾಡುವಂತೆ ವೈದ್ಯರು ಪತ್ರವನ್ನ ಬರೆದಿದ್ದಾರೆ. ಹಾವೇರಿ ಜಿಲ್ಲೆಯ ಆಸ್ಪತ್ರೆಗಳಿಗೆ 3 ತಿಂಗಳ ವೇತನ ಬಾಕಿ ಉಳಿದಿದ್ರೆ ಬೆಳಗಾವಿಯಲ್ಲಿ 2 ತಿಂಗಳಿಂದ ವೇತನ ಬಾಕಿ ಇದೆ. ಕಾಂಗ್ರೆಸ್ನಲ್ಲಿ ದಲಿತ ಮಾಫಿಯಾ ಗುಂಪುಗಳಿವೆ ಎಂದು ಬಿಜೆಪಿಯ ಛಲವಾದಿ ನಾರಾಯಣಸ್ವಾಮಿ ಹೊಸ ಬಾಂಬ್ ಸಿಡಿಸಿದ್ದಾರೆ. ಕಾಂಗ್ರೆಸ್ನಲ್ಲಿ ದಲಿತ ಮಾಫಿಯಾದ 2 ಗುಂಪುಗಳಿವೆ. ಒಂದು ದಲಿತ ವಿರೋಧಿ, ಮತ್ತೊಂದು ದಲಿತ ಮಾಫಿಯಾ. ದಲಿತ ಮಾಫಿಯಾ ಮಲ್ಲಿಕಾರ್ಜುನ ಖರ್ಗೆ, ಸಚಿವರಾದ ಮುನಿಯಪ್ಪ, ಮಹದೇವಪ್ಪ ಹಿಡಿತದಲ್ಲಿದೆ. ಬೇರಾರು ಸಿಎಂ ಆಗಬಾರ್ದು ಅಂತ ದಲಿತ ಮಾಫಿಯಾ ನಡೆಸ್ತಾ ಇದ್ದಾರೆ. ಕಾಂಗ್ರೆಸ್ನಲ್ಲಿ ದಲಿತರಿಗೆ ಬೆಲೆ ಇಲ್ಲ, ದಲಿತರನ್ನ ಬೆಳೆಯೋದಕ್ಕೆ ಬಿಡಲ್ಲ ಎಂದು ಕಾಂಗ್ರೆಸ್ ನಾಯಕರ ವಿರುದ್ಧ ನೇರ ಆರೋಪ ಮಾಡಿದ್ದಾರೆ. ಬೆಳಗಾವಿ ಸುವರ್ಣಸೌಧದಲ್ಲಿ ಹೆಬ್ಬಾಳ್ಕರ್ ವಿರುದ್ಧ ಅಶ್ಲೀಲ ಪದ ಬಳಸಿದ ಆರೋಪದಲ್ಲಿ ಎಂಎಲ್ಸಿ ಸಿಟಿ ರವಿಗೆ ಬೆದರಿಕೆ ಸಂದೇಶಗಳು ಬರ್ತಿವೆ. 15 ದಿನದ ಒಳಗೆ ಅಭಿನೇತ್ರಿಯ ಕ್ಷಮೆ ಕೇಳಬೇಕು ಅಂತ ಅನಾಮಧೇಯ ವ್ಯಕ್ತಿಯೊಬ್ಬ ಸಂದೇಶ ರವಾನಿಸಿದ್ದಾನೆ. ಬೆಳಗಾವಿಗೆ ಬಂದು ಅಭಿನೇತ್ರಿಯ ಕೈಕಾಲು ಹಿಡಿದು ಕ್ಷಮೆ ಕೇಳಬೇಕು ಅಂತ ಸಂದೇಶದಲ್ಲಿ ಉಲ್ಲೇಖಿಸಿದ್ದಾನೆ. ಇಲ್ಲದಿದ್ದರೆ ನಿಮ್ಮ ಮನೆಗೆ ನುಗ್ಗಿ ನಿಮ್ಮ ಕೈಕಾಲು ಮುರಿದು ಸಾಯಿಸ್ತೇನೆ, ನಿನ್ನ ಮಗನನ್ನ ಸಾಯಿಸ್ತೇವೆ ಹುಷಾರ್ ಅಂತ ಸಂದೇಶ ರವಾನೆಯಾಗಿದೆ. ಬೆದರಿಕೆ ಸಂಬಂಧ ಸಿಟಿ ರವಿ ಬಸವನಹಳ್ಳಿ ಪೊಲೀಸ್ ಠಾಣೆಗೆ ದೂರು ದಾಖಲಿಸಿದ್ದಾರೆ. ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಯುಟಿ ಖಾದರ್ ಅಧ್ಯಕ್ಷತೆಯಲ್ಲಿ ನಡೆಯಲಿರುವ ಕಂಬಳದಲ್ಲಿ ಸಿಎಂ ಸಿದ್ದರಾಮಯ್ಯ ಭಾಗಿಯಾಗಲಿದ್ದಾರೆ. ಇಂದು ಸಂಜೆ 5 ಗಂಟೆಗೆ ಮಂಗಳೂರು ಏರ್ಪೋರ್ಟ್ಗೆ ಆಗಮಿಸಲಿದ್ದು ರಸ್ತೆ ಮಾರ್ಗವಾಗಿ ಕಂಬಳಕ್ಕೆ ಪ್ರಯಾಣ ಬೆಳೆಸಲಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ನರಿಂಗಾದಲ್ಲಿ ನಡೆಯುವಂತ ಕಂಬಳದಲ್ಲಿ ಭಾಗಿಯಾಗಲಿದ್ದಾರೆ. ಸಿಎಂಗೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್, ಸಚಿವ ರಹೀಂ ಖಾನ್ ಸಾಥ್ ನೀಡಲಿದ್ದಾರೆ. ರಾತ್ರಿ ಮತ್ತೆ ಬೆಂಗಳೂರಿಗೆ ವಾಪಸ್ ತೆರಳಲಿದ್ದಾರೆ. ಇತ್ತ ಸಿಎಂ ಸಿದ್ದರಾಮಯ್ಯಗೆ ಘೇರಾವ್ ಹಾಕಲು ಡಿವೈಎಫ್ಐ ಕರೆ ಕೊಟ್ಟಿದ್ದಾರೆ. ಜೊತೆಗೆ ಮಂಗಳೂರು ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್ ಅಮಾನತಿಗೆ ಆಗ್ರಹಿಸಿ ಪ್ರತಿಭಟನೆ ನಡೆಸುವುದಕ್ಕೆ ನಿರ್ಧರಿಸಿದ್ದಾರೆ. ಶರಣಾಗತಿಯಾಗಿದ್ದ ನಕ್ಸಲರ ಶಸ್ತ್ರಾಸ್ತ್ರಗಳು ಮಲೆನಾಡಿನ ಅರಣ್ಯದಲ್ಲಿ ಪತ್ತೆಯಾಗಿವೆ. ಕಿತ್ತಲೆಗಂಡಿ ಕಾಡಿನಲ್ಲಿ AK-47 ಸೇರಿ 5 ಗನ್ಗಳು ಪತ್ತೆಯಾಗಿವೆ. ಜೈಪುರ ಸಮೀಪದ ಕಿತ್ತಲೆಗಂಡಿ ಕಾಡಿನಲ್ಲಿ ಶಸ್ತ್ರಾಸ್ತ್ರ ಪತ್ತೆಯಾಗಿದ್ದು ಗನ್ಗಳು ಯಾರಿಗೆ ಸೇರಿದ್ದು ಎಂಬುದು ಮಾತ್ರ ಇನ್ನೂ ನಿಗೂಢವಾಗಿದೆ. ಶಸ್ತ್ರಾಸ್ತ್ರ ನಕ್ಸಲರದ್ದೇನಾ ಅನ್ನೋದು ತನಿಖೆಯಿಂದಲೇ ಹೊರಬರಬೇಕಿದೆ. ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪ ತಾಲೂಕಿನ ಜೈಪುರ ಠಾಣಾ ವ್ಯಾಪ್ತಿಯಲ್ಲಿ ಗನ್ಗಳು ಪತ್ತೆಯಾಗಿವೆ. AK-47 5 ಪಿಸ್ತೂಲು ಜೊತೆಗೆ 100ಕ್ಕೂ ಹೆಚ್ಚು ಬಂದೂಕಿನ ಗುಂಡುಗಳು ಪತ್ತೆಯಾಗಿವೆ. ಆಯುಧ ಕಾಯ್ದೆ ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ. ನಕ್ಸಲರ ಶರಣಾಗತಿ ಪ್ರತಿದಿನ ಅನುಮಾನ ಹುಟ್ಟಿಸ್ತಾ ಇದೆ ಎಂದು ಉಡುಪಿಯಲ್ಲಿ ಮಾಜಿ ಸಚಿವ ವಿ ಸುನಿಲ್ ಕುಮಾರ್ ಹೇಳಿದ್ದಾರೆ. ಮುಖ್ಯಮಂತ್ರಿಗಳು ಟ್ವೀಟ್ ಮಾಡಿದ ಕೂಡಲೇ ನಕ್ಸಲರಿಗೆ ಆ ಟ್ವೀಟ್ ಹೇಗೆ ತಲುಪಿತು? ಸಿಎಂ ಟ್ವೀಟ್ ಬಳಿಕ 15 ದಿನದ ಒಳಗೆ ನಕ್ಸಲರು ಶರಣಾಗೋದಕ್ಕೆ ಹೇಗೆ ಸಾಧ್ಯ? ಶರಣಾಗತಿ ವೇಳೆ ಶಸ್ತ್ರಾಸ್ತ್ರ ಯಾಕೆ ಇರಲಿಲ್ಲ? ವಿಕ್ರಮ್ ಗೌಡನ ಆಡಿಯೋ ಮಾಧ್ಯಮಗಳಲ್ಲಿ ಬಂದಿದೆ. ವಿಕ್ರಮ್ ಗೌಡ ನಾನು ಶರಣಾಗಲ್ಲ ಎಂದು ಹೇಳಿದ್ದಾರೆ. ಹಾಗಾಗಿ ವಿಕ್ರಮ್ ಗೌಡನನ್ನ ಹತ್ಯೆ ಮಾಡಿದ ಬಳಿಕ ಉಳಿದವರನ್ನ ಶರಣಾಗತಿ ಮಾಡಲಾಯ್ತಾ? ಈ ರೀತಿಯಾಗಿ ಸಿಎಂ ಸಿದ್ದರಾಮಯ್ಯಗೆ ಮಾಜಿ ಸಚಿವ ವಿ ಸುನಿಲ್ ಕುಮಾರ್ ಸಾಲು ಸಾಲು ಪ್ರಶ್ನೆ ಕೇಳಿದ್ದಾರೆ. ಕರ್ನಾಟಕ ನಕ್ಸಲ್ ಶರಣಾಗತಿ ಬಗ್ಗೆ ತನಿಖೆ ನಡೆಸಬೇಕು ಅಂತ ತಮಿಳುನಾಡು ಬಿಜೆಪಿ ರಾಜ್ಯಾಧ್ಯಕ್ಷ ಅಣ್ಣಾಮಲೈ ಆಗ್ರಹಿಸಿದ್ದಾರೆ. ನಕ್ಸಲ್ ಶರಣಾಗತಿ ಮಾತ್ರ ಅಲ್ಲ, ವಿಕ್ರಮ್ ಗೌಡ ಎನ್ಕೌಂಟರ್ ಬಗ್ಗೆಯೂ ಅನುಮಾನವಿದೆ ಎಂದಿದ್ದಾರೆ. ನಕ್ಸಲರ ನಡುವಿನ ಒಳ ರಾಜಕೀಯವನ್ನ ಕಾಂಗ್ರೆಸ್ ಸರ್ಕಾರ ಬಳಸಿಕೊಂಡಿದೆ ಎಂದು ಆರೋಪಿಸಿದ್ದಾರೆ. ಇಷ್ಟು ದಿನ ಸರ್ಕಾರದ ವಿರುದ್ಧ ಹೋರಾಟ ಮಾಡಿದವರನ್ನ ನಾಗರಿಕ ಸಮಾಜದ ಜೊತೆಗೆ ಬಿಡುವಾಗ ಜನರಿಗೆ ವಿಶ್ವಾಸ ಬರಬೇಕು ಎಂದಿದ್ದಾರೆ. ಸತ್ಯವನ್ನ ಮುಚ್ಚಿಡೋಕೆ ಆಗಲ್ಲ, ಒಂದಲ್ಲ ಒಂದು ದಿನ ಹೊರ ಬರುತ್ತೆ ಅಂತ ಹೇಳಿದ್ರು. ಚಿಕ್ಕಮಗಳೂರು ಪೊಲೀಸ್ ಅಧಿಕಾರಿಯಾಗಿ ನಕ್ಸಲ್ ಶರಣಾಗತಿಯ ಅನುಭವವಿರುವ ಕಾರಣ ಹೇಳ್ತಾ ಇದ್ದೇನೆ ಎಂದು ತಿಳಿಸಿದ್ರು. ರೇಣುಕಾ
ರೇಣುಕಾಸ್ವಾಮಿ ಕೊಲೆ ಕೇಸಿನ ಸಾಕ್ಷ್ಯನಾಶಕ್ಕಾಗಿ ಸಂಗ್ರಹ ಆರೋಪದಡಿ ದರ್ಶನ್ ಹಾಗೂ ಪ್ರದೋಷ್ ಮನೆಯಲ್ಲಿ ಸೀಸ್ ಮಾಡಿದ್ದ 40,40,000 ಹಣವನ್ನು ವಾಪಸ್ ದರ್ಶನ್ ಅರ್ಜಿ ಸಲ್ಲಿಸಿದ್ದಾರೆ. 57ನೇ ಸೆಷನ್ಸ್ ಕೋರ್ಟ್ಗೆ ದರ್ಶನ್ ಹಾಗೂ ಪ್ರದೋಷ್ ಅರ್ಜಿ ಸಲ್ಲಿಸಿದ್ದಾರೆ. ಸ್ವಂತ ದುಡಿಮೆಯ ಹಣವನ್ನ ಮನೆಯಲ್ಲಿಟ್ಟಿದ್ದೆ. ನಿತ್ಯದ ಖರ್ಚು, ಆರೋಗ್ಯ, ಇತರೆ ತುರ್ತಿಗೆ ಹಣ ಬೇಕಾಗಿದೆ. ಸಾಕ್ಷಿ ನಾಶಕ್ಕೆ ಹಣ ಬಳಕೆ ಆರೋಪ ಸತ್ಯಕ್ಕೆ ದೂರವಾಗಿದೆ. ತುರ್ತಾಗಿ ಹಣ ಬೇಕಿದ್ದು ಪೊಲೀಸರು ಸೀಸ್ ಮಾಡಿರುವ ಹಣವನ್ನ ಬಿಡುಗಡೆ ಮಾಡಬೇಕು ಅಂತ ಅರ್ಜಿಯನ್ನ ಸಲ್ಲಿಸಲಾಗಿದೆ. ದರ್ಶನ್ಗೆ ಸೇರಿದ್ದ 40 ಲಕ್ಷ ವಶಕ್ಕೆ ಕೋರಿ ಐಟಿ ಅರ್ಜಿ ಸಲ್ಲಿಸಿದೆ. 40 ಲಕ್ಷದ ಮೂಲ, ಅಧಿಕೃತತೆಯ ಕುರಿತು ತನಿಖೆ ನಡೆಸಬೇಕಿದೆ ಎಂದು ಕೋರ್ಟ್ಗೆ ಆದಾಯ ತೆರಿಗೆ ಇಲಾಖೆ ಪ್ರತ್ಯೇಕ ಅರ್ಜಿ ಸಲ್ಲಿಸಿದ್ದಾರೆ. ಜೊತೆಗೆ ಐಟಿ ಅರ್ಜಿಗೆ ಆಕ್ಷೇಪಣೆ ಸಲ್ಲಿಸಲು ದರ್ಶನ್ ಪರ ವಕೀಲರು ಸಿದ್ಧತೆ ನಡೆಸಿದ್ದಾರೆ. ಸಚಿವ ಈಶ್ವರ್ ಖಂಡ್ರೆ ಹೆಸರಿನಲ್ಲಿ ಕೆಲಸ ಕೊಡಿಸುವುದಾಗಿ ನಂಬಿಸಿ ಲಕ್ಷ ವಂಚಿಸಿದ ಪ್ರಕರಣ ಬೆಂಗಳೂರಿನಲ್ಲಿ ಬೆಳಕಿಗೆ ಬಂದಿದೆ. ಅರಣ್ಯ ರಕ್ಷಕ ಹಾಗೂ ಅರಣ್ಯ ವೀಕ್ಷಕ ಕೆಲಸ ಕೊಡಿಸುವುದಾಗಿ ರಾಣಿಬೆನ್ನೂರು ಮೂಲದ ಅಡವಿ ಎಂಬುವ ವ್ಯಕ್ತಿಗೆ 6 ಲಕ್ಷ ವಂಚಿಸಿದ್ದಾರೆ. ಕಳೆದ 2023ರಲ್ಲಿ ಅರಣ್ಯ ರಕ್ಷಕ ಹಾಗೂ ಅರಣ್ಯ ವೀಕ್ಷಕ ಹುದ್ದೆಗೆ ಅರ್ಜಿ ಆಹ್ವಾನಿಸಲಾಗಿತ್ತು. ಈ ವೇಳೆ ರಾಣಿಬೆನ್ನೂರು ಮೂಲದ ಅಡವಿ ಎಂಬುವರಿಗೆ ವಂಚಕ ವೀರೇಶ್ ಪರಿಚಯವಾಗಿದ್ದಾನೆ. ಸಚಿವರು ನಮಗೆ ತುಂಬಾ ಆಪ್ತರು ಅಂತ ಹೇಳಿ ಇಲಾಖೆಯಲ್ಲಿ ಕೆಲಸ ಕೊಡಿಸ್ತೀನಿ ಅಂತ ಅಡವಿ ಎಂಬಾತನ ಬಳಿ ವೀರೇಶ್ 6 ಲಕ್ಷ ಹಣವನ್ನ ಪಡೆದಿದ್ದಾನೆ. ಆದರೆ ಕೆಲಸವೂ ಇಲ್ಲ, ಹಣವೂ ಇಲ್ಲ ಎಂಬುದು ವರ್ಷದ ಬಳಿಕ ಗೊತ್ತಾಗಿದೆ. ಇದೀಗ ವೀರೇಶ್ ವಿರುದ್ಧ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಡಿಕೆ ಸುರೇಶ್ ತಂಗಿ ಹೆಸರಿನಲ್ಲಿ ಐಶ್ವರ್ಯ ಗೌಡ ವಂಚನೆ ಪ್ರಕರಣಗಳು ದಿನಕ್ಕೊಂದು ಹೊರಬರ್ತಾ ಇವೆ. ಐಶ್ವರ್ಯ ಗೌಡ ಹಾಗೂ ವಿನಯ್ ಕುಲಕರ್ಣಿ ನಡುವೆ ವ್ಯವಹಾರಿಕ ಸಂಬಂಧ ಇರೋದಕ್ಕೆ ಸಾಕ್ಷಿಯಾಗಿದ್ದ ಕಾರನ್ನ ಪೊಲೀಸರು ಸೀಸ್ ಮಾಡಿದ್ದಾರೆ. ವಂಚನೆ ಹಣದಿಂದ ಕಾರು ಖರೀದಿಸಿದ್ದ ಐಶ್ವರ್ಯ ಗೌಡ ಮಾಜಿ ಸಚಿವ ವಿನಯ್ ಕುಲಕರ್ಣಿಗೆ ಗಿಫ್ಟ್ ಆಗಿ ಕೊಟ್ಟಿದ್ರು. ಆದ್ರಿಂದ ವಿನಯ್ ಕುಲಕರ್ಣಿ ಬಳಿಯಿಂದ ಕಾರು ವಶಕ್ಕೆ ಪಡೆಯಲಾಗಿದೆ. ಈ ಹಿಂದೆ ಐಶ್ವರ್ಯ ಗೌಡ ಬಳಿ 3 ಐಷಾರಾಮಿ ಕಾರುಗಳನ್ನು ಪೊಲೀಸರು ಸೀಸ್ ಮಾಡಿದ್ರು. ಇದೀಗ ಮತ್ತೊಂದು ಐಷಾರಾಮಿ ಕಾರನ್ನ ಎಸಿಪಿ ಭರತ್ ಅಂಡ್ ಟೀಮ್ ಸೀಸ್ ಮಾಡಿದೆ. ಮೈಕ್ರೋ ಫೈನಾನ್ಸ್ಗಳ ಕಿರುಕುಳದ ವಿರುದ್ಧ ಚಾಮರಾಜನಗರ ಜಿಲ್ಲಾಡಳಿತ ಸಮರ ಸಾರಿದೆ. ಕಿರುಕುಳಕ್ಕೆ ಗ್ರಾಮಗಳನ್ನು ತೊರೆಯುತ್ತಿರುವ ಕುಟುಂಬಗಳ ಬಗ್ಗೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ವಿಸ್ತೃತ ವರದಿ ಪ್ರಸಾರ ಮಾಡಿತು. ಇದೀಗ ಎಚ್ಚೆತ್ತ ಜಿಲ್ಲಾಧಿಕಾರಿ ಶಿಲ್ಪಾ ನಾಗ್ ಗ್ರಾಮಗಳನ್ನು ತೊರೆಯದಂತೆ ಮನವಿ ಮಾಡಿದ್ದಾರೆ. ಜೊತೆಗೆ ಸಹಾಯವಾಣಿಯನ್ನ ಜಿಲ್ಲಾಡಳಿತ ತೆರೆದಿದ್ದು ದೂರವಾಣಿ ಮೂಲಕವೇ ದೂರು ನೀಡಲು ಜಿಲ್ಲಾಧಿಕಾರಿ ಮನವಿ ಮಾಡಿದ್ದಾರೆ. ಸಾಲ ವಸೂಲಾತಿಗೆ ದೌರ್ಜನ್ಯ, ಮಾನಸಿಕ ಕಿರುಕುಳ ನೀಡ್ತಾ ಇದ್ದಲ್ಲಿ ದೂರು ಸಲ್ಲಿಸಲು ಡಿಸಿ ಮನವಿ ಸಲ್ಲಿಸಿದ್ರು. ಕಿರುಕುಳ ನೀಡುವ ಮೈಕ್ರೋ ಫೈನಾನ್ಸ್ಗಳಿಗೆ ಜಿಲ್ಲಾಧಿಕಾರಿ ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರೆ.